ಹಾಯ್ ಎಲ್ರಿಗೂ ನಮಸ್ತೆ. ಕೆ ಎಸ್ ಮೇನ್ಸ್ ಬಗ್ಗೆ ಕೆಲವೊಂದಿಷ್ಟು ಜನ ತುಂಬ ಗೊಂದಲದಲ್ಲಿದ್ದಾರೆ. ಮತ್ತು ವಾಟ್ಸಪ್ಪಲ್ಲಿ ಮೆಸೇಜು ಕೂಡ ಮಾಡಿದರೆ ಕೆ ಎಸ್ ಮೇನ್ಸ್ ನಡೆಯುತ್ತಾ ಅಥವಾ ಪೋಸ್ಟ್ಪೋನ್ ಆಗುತ್ತಾ ಅಂತ. ಸೊ ಯಾವುದೇ ಕಾರಣಕ್ಕೂ ಕೂಡ ಕೆ ಎಸ್ ಮೇನ್ಸ್ ಪೋಸ್ಟ್ಪೋನ್ ಆಗೋಂಥ ಸಾಧ್ಯತೆಗಳಿಲ್ಲ. ಯಾಕೆ ಅಂತಂದರೆ ಕೆ ಎಸ್ ಪ್ರಿಲಿಮ್ಸ್ ಬಗ್ಗೆನೇ ತುಂಬ ಗೊಂದಲ ಇತ್ತು. ಅದನ್ನು ಪೋಸ್ಟ್ಪೋನ್ ಮಾಡಿ ಅಂತೇಳಿ, ಅದನ್ನು ಎಕ್ಸಾಮ್ ಮಾಡಿ ಅಂತೇಳಿ ಹಲವಾರು ಹೋರಾಟಗಳು ನಡೀತಿತ್ತು. ಸೊ ಅದನ್ನು ಇವಾಗ ಒಂದು ಸ್ವಲ್ಪ ಮಟ್ಟಿಗೆ ತಣ್ಣಗೆ ಮಾಡೋಂಥ ಪ್ರಯತ್ನ ಮಾಡಿದೆ. ನೆಕ್ಸ್ಟ್ ಇವಾಗ ಯಾವುದೇ ಕಾರಣಕ್ಕೂ ಕೂಡ ಗ್ಯಾಪ್ ಕೊಡಲ್ಲ, ಮೇನ್ಸ್ ನಡೆಸ್ತಾರೆ. ಸೊ ಮೇನ್ಸ್ ಡೇಟು ಆ್ಯಕ್ಚುಲಿ ನೋಟಿಫಿಕೇಶನ್ ಪ್ರಕಾರ ನೋಡಿದ್ರೆ ನಮ್ಗೆ ಮೇನ್ಸ್ ಡೇಟ್ ಯಾವಾಗ ಅಂತಂದರೆ ಫೆಬ್ರವರಿಯಿಂದನೇ ಮೇನ್ಸ್ ನಡಿಬೇಕಾಗಿತ್ತು. ಅಂದರೆ ಇವ್ರು ನೋಟಿಫಿಕೇಷನಲ್ಲಿ ಒಂದು ಡೇಟ್ ಕೊಟ್ಟಿದ್ರು, ಫೆಬ್ರವರಿಗೆ ನಮ್ಗೆ ಮೇನ್ಸ್ ನಡೆಸ್ತೀವಿ ಅಂತೇಳಿ. ಆದರೆ ಕೆಲವೊಂದು ಕಾರಣಾಂತರಗಳಂತಂದರೆ KPSC ಫಸ್ಟ್ ಪೇಪರ್ ಪ್ರಿಲಿಮ್ಸ್ ನಡೆದಾಗ ಕನ್ನಡ ಅನುವಾದಗಳು ತುಂಬ ಗುಣಮಟ್ಟದಾಗಿತ್ತು. ಸೊ ಆ ಒಂದು ಕಾರಣದಿಂದ ಮತ್ತೆ ಡಿಸೆಂಬರ್ಗೆ ಎಕ್ಸಾಮ್ ಮಾಡಿದ್ರು. ಸೊ ಅದರಲ್ಲೂ ಕೂಡ ಹಲವಾರು ಮಿಸ್ಟೇಕ್ಗಳಿತ್ತು. ಸೊ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ತುಂಬ ಹೋರಾಟ ಮಾಡ್ತಿದ್ದಾರೆ. ಅದಕ್ಕೆ ಯಾವುದೇ ರೀತಿಯಾಗಿ ಸರ್ಕಾರ ಏನು ತಲೆ ಕೆಡಿಸ್ಕೊಳ್ತಿಲ್ಲ. ಯಾಕೆ ಅಂತಲೂ ಕೂಡ ಗೊತ್ತಿಲ್ಲ. ಸೊ ಗ್ರಾಮೀಣ ಭಾಗದ ಮತ್ತು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಕೇವಲ ಇದು ಪ್ರಿಲಿಮ್ಸ್ ಕ್ಲಿಯರ್ ಆಗದೆ ಇರೋರಿಗೆ ಅನ್ಯಾಯ ಅಂತಲ್ಲ, ಇದು ಕಂಪ್ಲೀಟ್ ಒಂದು ಕರಪ್ಷನ್ ಅಂತಲೂ ಕೂಡ ನಾವು ನೋಡ್ಬೋದು. ನೆಕ್ಸ್ಟ್ ನಿಮಗೆ ಮೇನ್ಸ್ ಆಲ್ರೆಡಿ ಕೆಲವೊಂದಿಷ್ಟು ಜನ ಅಂದರೆ ಪ್ರಿಲಿಮ್ಸ್ ಕ್ಲಿಯರ್ ಆದವರು ಕೂಡ ಇಲ್ಲ ನಾವು ಕ್ಲಿಯರ್ ಮಾಡಿದ್ದೀವಿ ಅಂತ ಅನ್ಕೋತಿದ್ರ. ಬಟ್ ಇದು ನಾಳೆ ನಿಮಗೆ ಮೇನ್ಸ್ಗೂ ಕೂಡ ತೊಂದರೆ ಆಗ್ತಕ್ಕಂಥ ಚಾನ್ಸಸ್ ತುಂಬ ಇದೆ. ಪ್ರಿಲಿಮ್ಸಲ್ಲೇ ಇಷ್ಟೊಂದು ಕರಪ್ಟ್ ಆಗಿದೆ ಅಂತಂದರೆ ನಿಮಗೆ ಮೇನ್ಸಲ್ಲೂ ಕೂಡ ನ್ಯಾಯ ಸಿಗುತ್ತೆ ಅನ್ನೋದು ಏನು ಭರವಸೆ ಇಲ್ಲ. ಹಾಗಾಗಿ ಮೇನ್ಸ್ ನಡೆಯುತ್ತೆ. ಮತ್ತು ಇನ್ನೊಂದು ಏನಂತಂದರೆ ಮೇನ್ಸ್ ಬೇಗ ಮುಗಿಸಿ ಇಂಟರ್ವ್ಯೂ ಕೂಡ ಮುಗಿಸಿ ಈ ಪ್ರೊಸೆಸ್ನ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಹೊಸ ನೋಟಿಫಿಕೇಶನ್ ಕೂಡ ಬರುವಂಥ ಸಾಧ್ಯತೆಗಳು ತುಂಬ ಇದೆ. ಆದಷ್ಟು ಯಾರು ಇವಾಗ ಆಲ್ರೆಡಿ ಪ್ರಿಲಿಮ್ಸ್ ಕ್ಲಿಯರ್ ಆಗಿಲ್ಲ, ನೀವು ಅವರು ಮೇನ್ಸಿಗೆ ಹೋಗೋಕ್ಕಾಗಿಲ್ವಲ್ಲ, ಅವರು ಪ್ರಿಲಿಮ್ಸ್ಗೆ ಪ್ರಿಪೇರ್ ಆಗಿ ಈ ಇಯರ್ ಬೇಗ ಈ ಪ್ರೊಸೆಸ್ ಕಂಪ್ಲೀಟ್ ಆದರೆ ನೆಕ್ಸ್ಟ್ ಖಂಡಿತ KS ನ್ಯೂ ನೋಟಿಫಿಕೇಶನ್ ಆಗುತ್ತೆ. 200ಇಂದ 250ವರೆಗೂ 200 ಮೇಲೆ ಮತ್ತು 250 ಕೆಳಗಡೆ ಒಂದು ಪೋಸ್ಟ್ಗಳನ್ನ ಕರೆಯುವಂಥ ಸಾಧ್ಯತೆಗಳು ತುಂಬ ಇದೆ. ಜೊತೆಗೆ ಮೇನ್ಸು ಕೂಡ ಮುಂದೆ ಹೋಗೋಂಥ ಸಾಧ್ಯತೆಗಳು ಏನೂ ಇಲ್ಲ. ಆದಷ್ಟು ಬೇಗ ಈ ಪ್ರೋಸೆಸ್ನ ಕಂಪ್ಲೀಟ್ ಮಾಡಬೇಕಂತ KPSC ತುಂಬ ತರಾತುರಿಲಿ ನಡೀತಾ ಇದೆ. ಅದು ಯಾರನ್ನು ರಕ್ಷಣೆ ಮಾಡಬೇಕು ಅಥವಾ ಅದು ಯಾವ ಉದ್ದೇಶದಿಂದ, ಯಾಕೆಂದರೆ ತುಂಬ ನೋಟಿಫಿಕೇಷನ್ಗಳು ಮತ್ತು ತುಂಬ ಎಕ್ಸಾಮ್ಸ್ಗಳಿಗೆ ಕೆಲವೊಂದಿಷ್ಟು ಎಕ್ಸಾಮ್ಸ್ಗಳಿಗೆ ಕೆ ಆನ್ಸರ್ ಕೂಡ ಬಿಡೋಕ್ಕಾಗಿಲ್ಲ ಇವ್ರ ಕೈಲಿ. ಸೊ ಈ ಒಂದು ಎಕ್ಸಾಮ್ಸ್ನ ಇಷ್ಟೊಂದು ಸ್ಪೀಡಾಗಿ ನಡೆಸ್ತಿದ್ದಾರೆ ಅಂತಂದರೆ ಎಲ್ಲರೂ ಕೂಡ ಒಂದು ಅನುಮಾನ ಕಾಡುತ್ತೆ. ಸೊ ನೆಕ್ಸ್ಟು ನೋಟಿಫಿಕೇಷನ್ಗೆ ರೇಷಿಯೋ ಜಾಸ್ತಿ ಮಾಡ್ತಾರೆ. ಪ್ರೀವಿಯಸ್ 106 ನೋಟಿಫಿಕೇಷನಲ್ಲಿ 1:20 ರೇಷಿಯೋ ಮೇನ್ಸ್ಗೆ ಕ್ವಾಲಿಫೈ ಆಗಿದ್ರು. ಬಟ್ ಈ ನೋಟಿಫಿಕೇಷನಲ್ಲಿ ಜಾಸ್ತಿ ಪೋಸ್ಟ್ ಇದೆ, ಹಾಗಾಗಿ ನಾವು ಜಸ್ಟ್ 1:15 ರೇಷಿಯೋ ಕರೆದಿದ್ದೀವಿ ಅಂತ ಹೇಳ್ತಿದ್ದಾರೆ. ಮತ್ತು ಇವರು KPSC ಅವರು ಒಂದು ತಮ್ಮನ್ನು ತಾವು ಸಮರ್ಥನೆ ಮಾಡ್ಕೊಳ್ಳೋದು ಏನಂತಂದರೆ ಪ್ರಿಲಿಮ್ಸ್ನ ಆಧಾರವಾಗಿಟ್ಕೊಂಡು ಈ ಸಲ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಜಾಸ್ತಿ ಸೆಲೆಕ್ಟ್ ಆಗಿದ್ದಾರೆ ಅಂತ. ಯಾಕೆ ಅಂತಂದರೆ ಪ್ರಿಲಿಮ್ಸ್ ಬರೀಬೇಕಾದ್ರೆ ಯಾವುದೇ ರೀತಿಯಾಗಿ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ ಅಂತ ಅಲ್ಲಿ ಸೆಲೆಕ್ಟ್ ಮಾಡೋ ಆಪ್ಷನ್ ಇಲ್ಲ. ಯಾಕೆಂದರೆ ಮೇನ್ಸ್ಗೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಕನ್ನಡ ಮಾಧ್ಯಮದಲ್ಲಿ ನಾನು ಮೇನ್ಸ್ ಬರಿತೀನಿ, ಇಲ್ಲ ಅಂತಂದರೆ ಇಂಗ್ಲೀಷ್ ಮೀಡಿಯಮ್ದಲ್ಲಿ ನಾನು ಮೇನ್ಸ್ ಬರಿತೀನಿ ಅಂತ ನಾವು ಅಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಬಟ್ ಪ್ರಿಲಿಮ್ಸ್ನ ಆಧಾರವಾಗಿಟ್ಕೊಂಡು ಅದು ಯಾವ ರೀತಿಯಾಗಿ ಅವ್ರು ಹೇಳ್ಕೊಂಡ್ರು ಅಂತ ಒಂದು ಗೊತ್ತಾಗ್ತಿಲ್ಲ. ಬಟ್ ಅದನ್ನು ಹೋರಾಟನ ಕಡಿಮೆ ಮಾಡಲಿ ಅಥವಾ ಇದು ಯಾವುದೇ ರೀತಿಯಾಗಿ ನೋಟಿಫಿಕೇಷನ್ಗೆ ಮತ್ತು ಎಕ್ಸಾಮ್ಗೆ ಅವಕಾಶ ಸಿಗದೇ ಇರಲಿ ಅನ್ನೋ ಕಾರಣಕ್ಕಾಗಿ ತಮ್ಮನ್ನ ತಾವು ಸಮರ್ಥನೆ ಮಾಡ್ಕೊಳ್ಳುವಂಥ ಪ್ರಯತ್ನ KPSC ಮಾಡಿದ್ದಾರೆ. ಬಟ್ ಎನಿವೆ ಈಗ ಒಂದು ಪ್ರೊಸೆಸ್ ನಡೀತಾ ಇದೆ. ಬಟ್ ಕ್ಯಾಟು ಕೂಡ ತಡೆ ಹಿಡಿದಿತ್ತು ಮೇನ್ಸಿಗೆ ಅಪ್ಲಿಕೇಶನ್ ಆಗೋಕ್ಕೆ. ಬಟ್ ಇವಾಗ ಅದು ಕೂಡ ಕ್ಲಿಯರ್ ಆಗಿ ಇಲ್ಲ, ನೀವು ಪ್ರಕ್ರಿಯೆ ಮುಂದುವರಿಸಿ ಅಂತಲೂ ಕೂಡ ಒಂದು ಹೇಳಿದ್ದಾರೆ. ಇದು ನೆಕ್ಸ್ಟ್ ನೋಟಿಫಿಕೇಶನ್ ಸ್ಟೇಟಲ್ಲಿ ಅಂತಂದರೆ ಒಳ ಮೀಸಲಾತಿ ಜಾರಿ ಆಗೋವರೆಗೂ ಕೂಡ ಯಾವುದೇ ರೀತಿಯಾಗಿ ನೋಟಿಫಿಕೇಶನ್ನ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ. ಬಟ್ ಪ್ರಿಪರೇಷನ್ನ ಮಾತ್ರ ಬಿಡೋಕೆ ಹೋಗಬೇಡಿ. ಅಷ್ಟರೊಳಗಡೆ ಪ್ರಿಪೇರ್ ಆಗಿದ್ದರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ತುಂಬ SSC ಆಗಿರ್ಬೋದು, RRB NTPC ಎಕ್ಸಾಮ್ಸ್ ಇದೆ ಮತ್ತು ಗ್ರೂಪ್ D ಎಕ್ಸಾಮ್ಸ್ ಇದೆ. ಸೊ ಆ ಕಡೆನೂ ಕೂಡ ನೀವು ಫೋಕಸ್ ಮಾಡ್ಬೋದು. ಒಳ ಮೀಸಲಾತಿ ಯಾಕೆ ಅಂತಂದರೆ ಅದು ರಾಜಕೀಯವಾಗಿ ಒಂದು ಉದ್ದೇಶ ಹೊಂದಿರೋದ್ರಿಂದ ಅದನ್ನು ತುಂಬ ಡಿಲೇ ಆಗ್ತಕ್ಕಂಥ ಸಾಧ್ಯತೆ ತುಂಬ ಇದೆ. ಇದರಲ್ಲಿ ಏನು ಡೌಟೇ ಇಲ್ಲ. ಯಾಕೆಂದರೆ ಎಲ್ಲರೂ ಕೂಡ ರಾಜಕೀಯ ಒಂದು ಹಿತಾಸಕ್ತಿಗೋಸ್ಕರನೇ ಈ ಒಂದು ಪ್ರಕ್ರಿಯೆಗಳನ್ನೆಲ್ಲ ಮಾಡ್ಕೊಂಡು ಹೋಗೋದು. ಉದ್ದೇಶ ಒಳ್ಳೆದಿದ್ರೂ ಕೂಡ ಅದನ್ನು ಬಳಕೆ ಮಾಡೋದು ಬೇರೆ ಉದ್ದೇಶಕ್ಕಾಗಿ. ಓಕೆನಾ? ಆ ಒಂದು ನಿಟ್ಟಿನಲ್ಲಿ KS ಬಗ್ಗೆ ಏನೇ ಗೊಂದಲ ಇಟ್ಕೋಕೋಬೇಡಿ. ಮೇನ್ಸ್ ನಡೆಯುತ್ತೆ. ನೋಟಿಫಿಕೇಶನ್ ಬಗ್ಗೆ ಯೋಚನೆ ಮಾಡಬೇಡಿ. ಹೊಸ ನೋಟಿಫಿಕೇಶನ್ ಇದು ಪ್ರಕ್ರಿಯೆ ಮುಗಿದ್ಮೇಲೆ ಹೊಸ ನೋಟಿಫಿಕೇಶನ್ ಆಗುತ್ತೆ. ನೆಕ್ಸ್ಟು ಆಲ್ರೆಡಿ ಡೇಟ್ ಕೊಟ್ಟಿದ್ದಾರೆ ಅವರು. ಏನಂತಂದರೆ ಇದು ಫೆಬ್ರವರಿ 17ರಿಂದ 13ವರೆಗೂ, ಮಾರ್ಚ್ 3ವರೆಗೂ ಅಪ್ಲಿಕೇಶನ್ಗೆ ಒಂದು ಡೇಟ್ ಕೊಟ್ಟಿದ್ರು. ಬಟ್ ಇದೆ
ಹೋರಾಟ ಮಾಡಿ ಕನ್ನಡದಲ್ಲಿ ಅನುವಾದದಲ್ಲಿ ಒಂದು ಮಿಸ್ಟೇಕ್ ಆಗಿದೆ ಅಂತೇಳಿ ಸ್ಪರ್ಧಾರ್ಥಿಗಳೆಲ್ಲ ಕೋರ್ಟ್ ಮೆಟ್ಲೇರಿದ್ರು. ಅವಾಗ ಅದಕ್ಕೆ ತಡೆ ನೀಡಿದರು. ಮತ್ತೆ ಫೆಬ್ರವರಿ 27 ಸ್ಟಾರ್ಟ್ ಆಯಿತು. ಮೇನ್ಸ್ಗೆ ಅಪ್ಲಿಕೇಶನ್ ಕೂಡ ಕಂಪ್ಲೀಟ್ ಆಗಿದೆ. ಮೇಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಮಂತು 3ನೇ ತಾರೀಕಿಂದ 9ರವರೆಗೂ ಮೇನ್ಸ್ ನಡೆಯುತ್ತೆ. ಸೊ ಮೇನ್ಸಿಗೆ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರಾ, ಸೊ ಯಾವುದು ಕಾರಣಕ್ಕೂ ಅದನ್ನು ಸ್ಲೋ ಆಗಿ ಪ್ರಿಪೇರ್ ಆಗಬೇಡಿ. ತುಂಬ ಸ್ಪೀಡ್ ಇರಲಿ. ಯಾಕೆಂದರೆ ಪೋಸ್ಟ್ಪೋನ್ ಆಗುತ್ತೆ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಯಾಕೆಂತಂದರೆ ಇವ್ರು ಕಂಪ್ಲೀಟಾಗಿ ಬೇಗ ಪ್ರೊಸೆಸ್ ಮುಗಿಸ್ಬೇಕು ಅನ್ನೋದು ಒಂದು ಉದ್ದೇಶ. ಅದು ಅವರ ಅಂದರೆ ಇಂದಿನ ಹಿತಾಸಕ್ತಿ ಏನಿದೆ ಅಂತ ಗೊತ್ತಿಲ್ಲ, ಬಟ್ ಮುಗಿಸುವಂಥ ಪ್ರಯತ್ನ ಒಳ್ಳೆಯದು. ನಿಷ್ಠಾವಂತ ಪ್ರಾಮಾಣಿಕ ಸ್ಪರ್ಧಾರ್ಥಿಗಳಿಗೆ ಒಂದು KS ಹುದ್ದೆಗಳು ಸಿಗಲಿ. ಮೇನ್ಸಲ್ಲಿ ಕೂಡ ಯಾವುದೇ ಒಂದು ಭ್ರಷ್ಟಾಚಾರ ಆರೋಪ ಬರದೇ ಇರೋ ಥರ ಅವ್ರು KPSC ಅವ್ರು ನಡೆಸಲಿ ಅನ್ನೋದು ನಮ್ಮ ಒಂದು ಆಶಯ. ನೆಕ್ಸ್ಟು ಇವಾಗ ಮೇನ್ಸಿಗೆ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರಾ, ಒಂದು 2 ರಿಂದ 3 ದಿನ ಎಲಿಜಿಬಲ್ ಪೇಪರ್ಗೆ ಸ್ವಲ್ಪ ಫೋಕಸ್ ಮಾಡಿ. ಈಸಿಯಾಗಿ ತೊಗೋಬೇಡಿ ಯಾವುದನ್ನು ಕೂಡ. ಎಲಿಜಿಬಲ್ ಪೇಪರ್ನ ಕನ್ನಡ ಮತ್ತು ಇಂಗ್ಲೀಷ್ ಗ್ರಾಮರ್ನ ಸ್ವಲ್ಪ ನೋಡಿ. ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಮೇನ್ಸಲ್ಲಿ ಏನೆಲ್ಲ ಆಗಿತ್ತಲ್ವಾ, ಸೊ ಅದನ್ನು ಆ ಕ್ವಶನ್ ಪೇಪರ್ನ ಒಂದ್ಸಲ ಅನಲೈಸಿಸ್ ಮಾಡಿ. ಯಾಕೆ ಅಂತಂದರೆ ಅಲ್ಲಿ ಯಾವ ರೀತಿ ಕ್ವಶನ್ ಕೇಳಿದ್ದಾನೆ, ಏನು ಕೇಳಿದ್ದಾನೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ನೋಡಿಕೊಂಡು ನೀವು ಪ್ರಿಪೇರ್ ಆಗಿ. 2 ಪೇಪರ್ ಇರುತ್ತೆ. ಜಸ್ಟ್ ಎಲಿಜಿಬಲ್ಲು 100% ಪಾಸ್ ಆಗ್ತಿರೋಲ್ಲ, ಏನು ಡೌಟ್ ಇಲ್ಲ. ನೆಕ್ಸ್ಟು essay. ಈಗ ನೀವು ಓದೋಕ್ಕೆ ರಿವಿಷನ್ ಮಾಡೋಕ್ಕೆ ಟೈಮ್ ಇಲ್ಲ, ಪ್ರಾಕ್ಟೀಸ್ ಮಾಡಬೇಕು. ಇವಾಗ ಪ್ರಾಕ್ಟೀಸ್ ಮಾಡಿ. ಪರ್ ಡೇ ಏನಂತಂದ್ರೂ ಕೂಡ ಒಂದು 50 ಪೇಜಸ್ನ ಬರೆಯುವಂಥದ್ದು, 3 ಅವರಲ್ಲಿ 50 ಪೇಜಸ್ನ ಬರೆಯುವಂಥ ಪ್ರಯತ್ನ ಮಾಡಿ. ಹ್ಯಾಂಡ್ ರೈಟಿಂಗ್ ಸ್ಪೀಡ್ ಇರಲಿ, ಮತ್ತು ಒಂದು ಕಂಟೆಂಟ್ನ ಕರೆಕ್ಟಾಗಿ ಬರೆಯೋದು ಕಲೀರಿ. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಸ್ಪೆಷಲಾಗಿ ನಾನು ಹೇಳೋದು ಅಂತಂದರೆ ಮ್ಯಾಪಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಪ್ರೆಸೆಂಟೇಷನ್ ನೀವು ಯಾವ ರೀತಿ ಕೊಡ್ತೀರಾ. ಸೊ ಸುಮ್ಮನೆ ಏನೋ ಒಂದು ಕೊಟೇಶನ್ ಹಾಕಬೇಕು, essay ರೈಟಿಂಗ್ ಬರಿಬೇಕಾದ್ರೆ ಆ ಕೊಟೇಶನ್ ಅನ್ನೆಸೆಸರಿ ಏನು ಬಳಕೆ ಬೇಡ. ಅದು ಅಲ್ಲಿ ಕೇಳ್ತಾ ಇತ್ತಂದರೆ ಮಾತ್ರ ನೀವು ಅವುಗಳನ್ನ ಬಳಕೆ ಮಾಡಿ. ಪ್ಯಾರಾಗ್ರಾಫ್ ಬರೆಯೋದಾಗಿರ್ಬೋದು, ಸಣ್ಣ ಸಣ್ಣ ಮಿಸ್ಟೇಕ್ಗಳನ್ನು ಕೂಡ ತುಂಬ ಹೈಲೈಟ್ ಮಾಡ್ತಾರೆ. ಅದೆಲ್ಲ ಮಾಡೋಕ್ಕೂ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಏನೆಲ್ಲ ಅಂಶಗಳನ್ನ ಫಾಲೋ ಮಾಡಬೇಕು ಒಂದು ಮೇನ್ಸಿಗೆ ಎಕ್ಸಾಮ್ ಬರೆಯೋರು ಅಂತ. ಅದನ್ನು ಒಂದ್ಸಲ ನೋಡಿ. ಮತ್ತು ಕಂಟೆಂಟ್ನ ಬರಿಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಬರೀರಿ. ಯಾವುದೇ ಕಾರಣಕ್ಕೂ ಕೂಡ ದಾರಿ ತಪ್ಪಿ ಹೋಗಬಾರ್ದು. ಒಂದು ಇಂಟ್ರೊಡಕ್ಷನ್ನು, ಬಾಡಿ ಮತ್ತು ಕನ್ಕ್ಲೂಷನ್ ಅಂತ ಬಂದಾಗ ಒಂದಕ್ಕೊಂದು ಇಂಟರ್ಲಿಂಕ್ ಇರಬೇಕು. ಆ ರೀತಿಯಾಗಿ ಆನ್ಸರ್ನ ಬರೀರಿ ಮೇನ್ಸಲ್ಲಿ. ಪ್ರಿಲಿಮ್ಸ್ ಕ್ಲಿಯರ್ ಆಗದೆ ಇರೋರಿಗೆ ಏನಂತಂದರೆ ನೆಕ್ಸ್ಟ್ ನೋಟಿಫಿಕೇಷನ್ಗೆ 100% ಬರುತ್ತೆ, ಅದರ ಡೌಟೇ ಇಲ್ಲ. ನೆಕ್ಸ್ಟ್ ಈ ಪ್ರೊಸೆಸ್ ಕಂಪ್ಲೀಟ್ ಆದ ತಕ್ಷಣ, ಯಾಕೆಂದರೆ ಸರ್ಕಾರದ ಮೇಲೆ ತುಂಬ ಒತ್ತಡ ಇದೆ. ಏನಂತಂದರೆ ಸ್ಪರ್ಧಾರ್ಥಿಗಳಿಗೆ ಇಷ್ಟೆಲ್ಲ ಅನ್ಯಾಯ ಆದರೂ ಕೂಡ ಅವ್ರು ಯಾವುದೇ ರೀತಿ ಕ್ರಮ ಕೈಗೊಳ್ಳೋಕೆ ಆಗ್ತಿಲ್ಲ ಅಂತಂದರೆ KPSCನೇ ಸರ್ಕಾರನ ನಡೆಸ್ತಿದ್ಯಾ ಅಂತಲೂ ಒಂದು ಡೌಟ್ ಬರ್ತಾ ಇದೆ. ಎನಿವೇ ನಡೀಲಿ ಪ್ರೊಸೆಸ್ಸು. ಆಲ್ರೆಡಿ ಕಷ್ಟಪಟ್ಟು ಓದಿ ಕೆಲವೊಂದಿಷ್ಟು ಜನ ಏಜು ಕೂಡ ಆಗಿದೆ. ಸೊ ಇದೊಂದು ನೋಟಿಫಿಕೇಷನ್ಗೆ ಅವ್ರಿಗೆ ಚಾನ್ಸ್ ಸಿಕ್ಕಿದೆ. ಚಾನ್ಸು ಕೂಡ ಯೂಸ್ ಮಾಡ್ಕೊಂಡು ಅವರಿಗೆ ಒಂದು ಒಳ್ಳೆಯ ಹುದ್ದೆ ಸಿಗಲಿ ಅನ್ನೋದೊಂದು ಉದ್ದೇಶ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿಬಿಡಿ. ಸ್ಟಡಿನ ಕಂಟಿನ್ಯೂಸ್ ಆಗಿರಲಿ. ಮೇಜರಾಗಿ ಈ ಒಂದು ಗ್ಯಾಪಲ್ಲಿ, ಅಂದರೆ ಯಾವುದೇ ನೋಟಿಫಿಕೇಷನ್ ಇಲ್ವಲ್ಲ, ಈ ಒಂದು ಗ್ಯಾಪಲ್ಲಿ ನಿಮಗೆ ಮೇಜರ್ ಸಬ್ಜೆಕ್ಟ್ನ ಓದ್ಕೊಳ್ಳಿ. ಇನ್ಕ್ಲೂಡಿಂಗ್ ಕರೆಂಟ್ ಅಫೇರ್ಸ್. ನೆಕ್ಸ್ಟ್ ನೋಟಿಫಿಕೇಷನ್ಗೆ ಅಂತಂದರೆ ನೆಕ್ಸ್ಟ್ ಇಯರಿಂದನೇ ಸ್ಟಾರ್ಟ್ ಆಗುತ್ತೆ. ಯಾವಾಗ ನೋಟಿಫಿಕೇಷನ್ ಆಗುತ್ತೆ ಅಲ್ಲಿಂದನೇ ಕರೆಂಟ್ ಅಫೇರ್ಸ್ ಓದ್ಬೋದು. ಬೇರೆ ಬೇರೆ ಎಕ್ಸಾಮ್ಸ್ ಅಂದರೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟ್ರು, ಎಕ್ಸೈಸ್ ಗಾರ್ಡು, ESI ಆಗ್ತಕ್ಕಂಥ ಎಲ್ಲ ಸಂಭವ ಇದೆ. ಬಟ್ ಎಷ್ಟು ದಿನ ಟೈಮ್ ತೊಗೊಳುತ್ತಂತ ಗೊತ್ತಿಲ್ಲ. ಅದೇ ಹೇಳಿದ್ನಲ್ಲ, ಒಳ ಮೀಸಲಾತಿ ಬರೋವರೆಗೂ ನೀವು ಏನು ಎಕ್ಸ್ಪೆಕ್ಟ್ ಮಾಡಿಬಿಡಿ. ಅಷ್ಟರೊಳಗಡೆ ಯಾರೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೆ ಅಪ್ಲೈ ಮಾಡಿದರೆ ಅವೆಲ್ಲಕ್ಕೂ ಕೂಡ ನೀವು ಓದ್ಕೋಬೋದು. ಅಷ್ಟು ಮಾಡಿ ಅಂತ ಹೇಳ್ತೀನಿ. ಅದೇ ಇದು ಕ್ಲಾರಿಟಿ ಅಂತಂದರೆ ಅಷ್ಟೇ. ನೋಟಿಫಿಕೇಷನ್ ಬಗ್ಗೆ ಯೋಚನೆ ಮಾಡಬೇಡಿ. ಅಥವಾ ಏನು ನೋಟಿಫಿಕೇಷನ್ ಆಗುತ್ತೆ, ನಮ್ಮ ಪ್ರಿಲಿಮ್ಸ್ ಆಗಿದೆ, ಸುಮ್ಮನೆ ಏನಕ್ಕೆ ಮೇನ್ಸಿಗೆ ಪ್ರಿಪೇರ್ ಆಗೋದು ಅಂತ ಆ ಥರ ಬೇಡ. ಮತ್ತು ಮೇನ್ಸ್ ಆಗಿರೋರು ಇನ್ನೂ ಪೋಸ್ಟ್ಪೋನ್ ಆಗುತ್ತೆ ಬಿಡು, ನಾವು ನಿಧಾನಕ್ಕೆ ಓದ್ಕೊಂಡು ಹೋಗೋಣ ಅಂತಲೂ ಬೇಡ. ಕಂಪ್ಲೀಟ್ ಮಾಡ್ತಾರೆ. ಆದಷ್ಟು ಬೇಗ ತುಂಬ ಸ್ಪೀಡಾಗಿ, ಆದಷ್ಟು ಇದ್ದರೆ ರಿವಿಷನು ಕೂಡ ಮಾಡ್ಕೊಳ್ಳಿ. ಆನ್ಸರ್ ರೈಟಿಂಗ್ ಬರೀ ಈಗ ಸಮಯದಲ್ಲಿ ರಿವಿಷನ್ ಮಾಡೋಕ್ಕೆ ಟೈಮ್ ಇಲ್ಲ. ನೀವು ಜಸ್ಟ್ ಮಾಡಬೇಕಾಗಿರೋದು ಪ್ರಾಕ್ಟೀಸ್. ಯಾಕೆಂದರೆ 10 ಮಾರ್ಕ್ಸಿನೂ 10 ಕ್ವಶನ್ಸ್ ಇರುತ್ತೆ, 15 ಮಾರ್ಕ್ಸಿನೂ 10 ಕ್ವಶನ್ ಇರುತ್ತೆ. ಓಕೆನಾ? ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ನೀವು ಐ ಹೋಪ್ ಎಲ್ಲನೂ ಅಟೆಂಡ್ ಮಾಡಲೇಬೇಕು. ಏಕೆಂದರೆ ನೀವು ಸ್ಕೋರ್ ಮಾಡಬೇಕಂದ್ರೆ ಎಲ್ಲನೂ ಅಟೆಂಡ್ ಮಾಡಬೇಕು. ಅಷ್ಟು ಸ್ಪೀಡ್ ಬರಿಬೇಕು ನೀವು. ಆ ಸ್ಪೀಡ್ ನಿಮ್ಮ ಹತ್ರ ಇರಬೇಕು ಬರೆಯೋದು. ಮತ್ತು ಸುಮ್ಮನೆ ಏನೋ ಒಂದು ಅವ್ರಿಗೆ ಅರ್ಥ ಆಗದ ಥರ ಬರ್ಕೊಂಡು ಹೋಗ್ಬಿಟ್ರೆ ಮುಗೀತು. ನೀವು ಯಾವುದೋ ಡಿಗ್ರಿ ಎಕ್ಸಾಮಲ್ಲಿ ಏನೋ ಒಂದು ಬರೆದು ಬಿಡ್ತೀರಾ, ಅದಕ್ಕೆ ಮಾರ್ಕ್ಸ್ ಕೊಡ್ತಾರೆ. ನಿಮ್ಮನ್ನು ಎಲಿಮಿನೇಟ್ ಮಾಡೋಕ್ಕೆ ಅವ್ರು ಕಾಯ್ಕೊಂಡು ಕೂತಿರ್ತಾರೆ. ನಿಮ್ಮಂಥದ್ದು ಎಷ್ಟು ಜನ ಪೇಪರ್ ವ್ಯಾಲ್ಯೂಯೇಷನ್ ಮಾಡಿರಲ್ಲ ಹೇಳಿ ಅವರು.
ಸೊ ಹಾಗಾಗಿ ಗುಡ್ ಕಂಟೆಂಟ್, ಗುಡ್ ಪ್ರೆಸೆಂಟೇಷನ್ ಇರಲಿ, ಸ್ಕಿಲ್ ಇರಲಿ, ಬರೆಯುವಂಥ ಸ್ಕಿಲ್ಲು, ಮ್ಯಾಪಿಂಗ್ ತುಂಬ ಇಂಪಾರ್ಟೆಂಟು. ಎಲ್ಲ ಕಡೆ ಹಾಕೋ ಅವಶ್ಯಕತೆ ಇಲ್ಲ, ಎಲ್ಲಿ ಅದು ಕೇಳುತ್ತೆ ಅಷ್ಟೇ. ಕ್ವಶನ್ ಏನು ಕೇಳಿದೆ, ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದೆ ಅನ್ನೋದು ಇಂಪಾರ್ಟೆಂಟು. ಅದು ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡಿ. ಅದ್ರ ಜೊತೆಗೆ ಡಾಟಾ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲಿ ಅಂತಂತಂದರೆ ಡಾಟಾ ನಿಮಗೆ ಪೇಪರ್ 3ಯಲ್ಲಿ ಇಂಪಾರ್ಟೆಂಟು. ಯಾವಾಗ ಅಂತಂದರೆ ಈಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸಂಬಂಧಪಟ್ಟಾಗೆ ಇಸ್ರೋ ಬಗ್ಗೆ ಕೇಳಿರ್ಬೋದು, ಇಸ್ರೋ ಸಾಧನೆಗಳ ಬಗ್ಗೆ ಕೇಳಿದೆ, ಯಾವಾಗ ಉಡಾವಣೆ ಆಯಿತು, ಯಾವುದೋ ಒಂದು ರಾಕೆಟ್ನ ಬಳಕೆ ಮಾಡಿದ್ರು, ಓಕೆನಾ, ಅವೆಲ್ಲನೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಎಕನಾಮಿ ಅಂತ ಬಂದಾಗ ಕೂಡ ಅಲ್ಲಿನೂ ಕೂಡ ಸ್ಟ್ಯಾಟಿಸ್ಟಿಕ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದನ್ನೆಲ್ಲ ನೀವು ತುಂಬ ಗಮನದಲ್ಲಿಟ್ಕೊಳ್ಳಿ. ಏನೋ ಒಂದು ಅಂಕಿಅಂಶ, ಓಕೆ, ನಿಮಗೆ ಗೊತ್ತಿಲ್ವಾ, ಸ್ಕಿಪ್ ಮಾಡಿ, ಬರೆಯೋಕೆ ಹೋಗ್ಬೇಡಿ. ಯಾವುದೋ ಒಂದು ಸುಮ್ಮನೆ ಡಾಟಾ, ಫಾಲ್ಸ್ ಡಾಟಾನ ಕೊಡೋಕೆ ಹೋಗ್ಬೇಡಿ. ಅವರೆಲ್ಲ ಗೊತ್ತಿರುತ್ತೆ, ಅಷ್ಟು ಕ್ವಶನ್ಸ್ ರೆಡಿ ಮಾಡಿರ್ತಾರೆ ಅಂದರೆ ಅದು ಎಕ್ಸಾಕ್ಟ್ ಆನ್ಸರ್ನ ರೆಡಿ ಮಾಡಿರ್ತಾರೆ ಅವ್ರು ಆಲ್ರೆಡಿ. ಅವ್ರು ನೋಡ್ತಾರೆ ಓಕೆ, ಬರೆಯೋ ಶೈಲಿ ಬೇರೆ ಇದೆ, ವರ್ಡ್ಸ್ ಬೇರೆ ಇದೆ, ಡಸಂಟ್ ಮ್ಯಾಟರ್. ಏನು ಇವನು ಅಂಕಿ ಅಂಶಗಳು ಕೊಟ್ಟಿದ್ದಾನೆ, ಆ ಅಂಕಿ ಅಂಶಗಳನ್ನ ಅವರು ಟ್ಯಾಲಿ ಮಾಡ್ತಾರೆ. ಅಲ್ಲಿ ನಿಮ್ಗೆ ಮ್ಯಾಚ್ ಆಗಲಿಲ್ಲ ಅಂತಂದರೆ ನೀವು ಸ್ಕೋರ್ನ ಅಲ್ಲಿ ಕಳ್ಕೊಂತ ಸಾಧ್ಯತೆ ಇರುತ್ತೆ. ಗೊತ್ತಿಲ್ವಾ, ಸ್ಕಿಪ್ ಮಾಡಿ, ಓಕೆನಾ. ಸುಮ್ಮನೆ ಅಂದಾಜಲ್ಲಿ ಏನೋ ಹಾಕಕ್ಕೆ ಹೋಗ್ಬೇಡಿ. ಬಟ್ ನಿಯರೆಸ್ಟ್ ನಂಬರ್ ಇದ್ರೆ ಹಾಕಿ, ಓಕೆ, ಬೇಡ ಅಂತ ಹೇಳಲ್ಲ. ನಿಯರೆಸ್ಟ್ ಡಾಟಾ ಇತ್ತಂದರೆ ಓಕೆ ಫೈನ್ ಹಾಕಿ. ಬಟ್ ಇಯರ್ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಫಾಲ್ಸ್ ಇಯರ್ನ ಹಾಕಕ್ಕೆ ಹೋಗ್ಬೇಡಿ. ಅಂದರೆ ಯಾವ ಇಯರಲ್ಲಿ ಏನಾಯಿತು, ಲಾಂಚ್ ಆಗಿರ್ಬೋದು, ಅಥವಾ ಏನೋ ಪಂಚವಾರ್ಷಿಕ ಯೋಜನೆ ಬಗ್ಗೆ ಕ್ವಶನ್ ಕೇಳಿದಾಗ ಅಲ್ಲಿ ಇಯರ್ನ ಮೆನ್ಷನ್ ಮಾಡೋದಿರುತ್ತೆ. ಮತ್ತು ಆರ್ಟಿಕಲ್ ಅಂತ ಬಂದಾಗ ಆರ್ಟಿಕಲ್ನ ಎಕ್ಸಾಕ್ಟಾಗಿ ಪಾಲಿಟಿಲಿ ಆರ್ಟಿಕಲ್ಸ್ ಇಂಪಾರ್ಟೆಂಟು. ನೀವು ಸಾಧ್ಯವಾದರೆ ಒಂದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಫಂಡಮೆಂಟಲ್ ರೈಟ್ಸ್, ರಾಜ್ಯ ನಿರ್ದೇಶಿತ ತತ್ವಗಳನ್ನ ಮೈಂಡ್ ಮ್ಯಾಪ್ ಮಾಡ್ಕೊಳ್ಳಿ. ಮೈಂಡ್ ಮ್ಯಾಪ್ ಮಾಡಿಕೊಂಡು, ಯಾಕೆಂದರೆ ಎಕ್ಸಾಂಪಲ್ ಕೊಡೋಂಥ ಅವಶ್ಯಕತೆ ಇರುತ್ತೆ ಕೆಲವೊಂದು ಟೈಮಲ್ಲಿ. ಸೊ ಆ ಎಕ್ಸಾಂಪಲ್ ಕೊಡಬೇಕಾದ್ರೆ ನೆಕ್ಸ್ಟ್ ನೋಡಿ, ಇವಾಗ ಮಹಿಳೆಯರ ಬಗ್ಗೆ 33% ರಿಸರ್ವೇಷನ್ ಕೊಟ್ಟರು, ಓಕೆನಾ. ಅದ್ರ ರಿಲೇಟೆಡಾಗಿ ಎಸ್ ಏನಾದರೂ ಬಂದರೆ ನೀವಲ್ಲಿ ಪಾಲಿಟಿನ ಆ್ಯಡ್ ಮಾಡಲೇಬೇಕಾಗುತ್ತೆ, ಓಕೆನಾ. ರಿಸರ್ವೇಷನ್ ಸಂಬಂಧಪಟ್ಟಾಗೆ, ಮಹಿಳೆಯರ ರಿಸರ್ವೇಷನ್ ಸಂಬಂಧಪಟ್ಟಾಗೆ, ಸೊ ಮಹಿಳೆಯರಿಗೆ ಏನು ಆದ್ಯತೆ ಕೊಟ್ಟಿದ್ದಾರೆ, ಸೊ ಪೊಲಿಟಿ ರಿಲೇಟೆಡಾಗಿ ಅವ್ರ ರಾಜಕೀಯ ಕ್ಷೇತ್ರದಲ್ಲಿ ಅವರಿಗೆ ಏನೆಲ್ಲ ಆದ್ಯತೆ ಇದೆ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ. ಸೊ ಆವಾಗ ಆರ್ಟಿಕಲ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆರ್ಟಿಕಲ್ಸ್ ಬಗ್ಗೆ ತುಂಬ ಗಮನ ಕೊಡಿ. ಅದ್ರ ಜೊತೆಗೆ ಇತಿಹಾಸದಲ್ಲೂ ಕೂಡ ಕ್ವಶನ್ ಕೇಳಿದಾಗ ಎಕ್ಸಾಕ್ಟ್ ಡಾಟಾ ಬೇಕೇ ಬೇಕು. ಏನು ನೀವು ಸುಮ್ಮನೆ ಏನೋ ಒಂದು ಬರೆಯೋಕ್ಕೆ ಹೋಗಬೇಡಿ. ಮೇನ್ಸ್ ತುಂಬ ಇಂಪಾರ್ಟೆಂಟು. ಇನ್ನೊಂದು ಕ್ಲಾರಿಟಿ ಏನಂತಂದರೆ, ನಾನು ಹೇಳೋದು, ನಿಮಗೆ ಇಂಟರ್ವ್ಯೂ ಮ್ಯಾಟ್ರ್ ಆಗಲ್ಲ. ಇಲ್ಲಿ ಇಂಟರ್ವ್ಯೂ ನಿಮಗೆ ಏನನ್ನೂ ಕೂಡ ಇಲ್ಲ. ನೀವು ಜ್ಞಾನ ಇದ್ದರೆ ಮಾತ್ರ ನೀವು ಇಂಟರ್ವ್ಯೂ ಲೆವೆಲ್ವರೆಗೂ ಹೋಗಿರ್ತೀರ ಅಂತ KPSC ಬೋರ್ಡ್ ಮೆಂಬರ್ ಏನು ನಿಮ್ಮನ್ನು ವ್ಯಕ್ತಿತ್ವ ಸಂದರ್ಶನ ಮಾಡ್ತಾರಲ್ಲ, ಅವ್ರಿಗೆ ಗೊತ್ತಿರುತ್ತೆ, ಓಕೆನಾ. ಇವನಿಗೆ ಜ್ಞಾನ ಇದೆ, ಇವನಿಗೆ ನಾಲೆಜ್ ಇದೆ, ಇವನು ಈ ಪೋಸ್ಟ್ಗೆ ಒಂದು ತುಂಬ ಎಲಿಜಿಬಲ್ ಕ್ಯಾಂಡಿಡೇಟ್ ಅಂತ ಅವ್ರಿಗೆ ಗೊತ್ತಾಗಿರುತ್ತೆ. 25 ಮಾರ್ಕ್ಸ್ ಕೇವಲ ಇಂಟರ್ವ್ಯೂವಲ್ಲಿ ಇರುತ್ತೆ. ನಿನ್ನ ಮಾತನಾಡುವ ಶೈಲಿ, ನಿನ್ನ ವ್ಯಕ್ತಿತ್ವ, ನೀನು ಏನಾದರೂ ಒಂದು ಯಾವುದೋ ಒಂದು ಪ್ರೆಷರ್ ಇರ್ತದೆ, ಆ ಒಂದು ಸಿಚುವೇಷನಲ್ಲಿ ನೀನು ಹೆಂಗೆ ಹ್ಯಾಂಡಲ್ ಮಾಡ್ತೀಯ ಅದನ್ನು ಕೂಡ ಅವರು ಕ್ವಶನ್ನ ನಿಮಗೆ ಕೇಳ್ತಾರೆ. ಅದನ್ನು ನಿಮ್ಮನ್ನ ಪರೀಕ್ಷೆ ಮಾಡ್ತಾರೆ ಅಷ್ಟೇ. ಅದು ಬಿಟ್ಟರೆ ನಿಮಗೆ ಇಂಟರ್ವ್ಯೂ 25 ಮಾರ್ಕ್ಸಲ್ಲಿ ನಿಮ್ಮ ಒಂದು ಜ್ಞಾನನ ಅಳಿಯೋಕ್ಕೆ ಸಾಧ್ಯನೇ ಇಲ್ಲ KPSC ಕಡೆಯಿಂದ, ಓಕೆನಾ. ಏನೋ ಒಂದು 200 ಮಾರ್ಕ್ಸ್ ಪ್ರೀವಿಯಸ್ ಇತ್ತಲ್ಲ, ಅಷ್ಟೊಂದು ಸ್ಕೋರ್ ಇತ್ತಂತಂದರೆ ಓಕೆ, ನಿಮ್ಮ ಎಷ್ಟು ಜ್ಞಾನ ನಿಮ್ಮದಿದೆ, ಬೇರೆ ಬೇರೆ ಕ್ವಶನ್ಸ್ ಎಲ್ಲ ಕೇಳಿ ನಿಮ್ಮನ್ನ ಡಿವೇಟ್ ಮಾಡೋಂಥ ಪ್ರಯತ್ನ ಮಾಡ್ತಿದ್ರು. ಬಟ್ ಇವಾಗಿಲ್ಲ, 25 ಮಾರ್ಕ್ಸ್ ನಿಮ್ಮನ್ನ ಅಳಿಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನೀವು ನಿಯರ್ 600 to 700 ಮೇಲೆ ನೀವು ಸ್ಕೋರ್ ಮಾಡಿದ್ರೆ ಮೇನ್ಸಲ್ಲಿ ನಿಮಗೆ ನೀವೇನು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿರ್ತಾರಲ್ಲ ಆ ಪೋಸ್ಟ್ ಖಂಡಿತ ಸಿಗುತ್ತೆ, ಓಕೆನಾ. ಹೈಯೆಸ್ಟ್ ಸ್ಕೋರು ನಿಮ್ಮ ಮೇನು. ಈಗ ಪ್ರಿಲಿಮ್ಸ್ ಅಂತೂ ಕ್ಲಿಯರ್ ಮಾಡಿದಿರಾ, ನೆಕ್ಸ್ಟ್ ನಿಮಗೆ ಇಂಟರ್ವ್ಯೂ ಮ್ಯಾಟ್ರ್ ಆಗಲ್ಲ. ನೀವು ಮೇನ್ಸಲ್ಲಿ ಏನು ಸ್ಕೋರ್ ಮಾಡ್ತೀರಾ ಅದು ನೀವು ಒಂದು ವೇಳೆ ಇಂಟರ್ವ್ಯೂಗೆ ಹೋದಾಗ ಯಾವುದೋ ಒಂದು ಸಣ್ಣ ಪುಟ್ಟ, ಅವರು ಕೂಡ ಅವ್ರೇನು ಆಗಲೆಲ್ಲ ನಿಮ್ಮ ಥರ ಸ್ಟಡಿ ಮಾಡ್ತಾರಾ, ಇಲ್ಲ ತಾನೆ. ಸುಮ್ಮನೆ ಯಾವುದೋ ಒಂದು ಡಾಟಾ ಬರ್ಕೊಂಬಂದಿರ್ತಾರೆ, ಅದನ್ನ ಕೇಳ್ತಾರೆ, ಗೊತ್ತಿಲ್ಲ ಅಷ್ಟೇ. ಸುಮ್ಮನೆ ಏನೋ ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡೋಕೆ ಹೋಗ್ಬೇಡಿ. ಯಾಕಂದರೆ ನಿಮ್ಮನ್ನು ತುಂಬ ಜನ ನೋಡಿರ್ತಾರೆ ನಿಮ್ಮ ಥರ ಇರೋರನ್ನ, ಓಕೆನಾ. ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಬೇಡಿ. ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ. ಸೊ ಅದು ಮ್ಯಾಟ್ರ್ ಆಗಲ್ಲ, ಓಕೆನಾ, ಇಂಟರ್ವ್ಯೂ. ಬಟ್ ಮಾತನಾಡೋಂಥ ಸ್ಕಿಲ್ ಬೇಕು, ಐ ಕಾಂಟ್ಯಾಕ್ಟ್ ತುಂಬ ಇಂಪಾರ್ಟೆಂಟು. ಸೊ ಅದ್ರ ಬಗ್ಗೆ ನೋಡೋಣ ಇನ್ನೂ ಸೆಲೆಕ್ಟ್ ಆದಮೇಲೆ. ಇವಾಗ ಏನು ಮೇನ್ಸ್ ಇದೆಯಲ್ಲ, ಮೇನ್ಸಿಗೆ ಫೋಕಸ್ ಮಾಡಿ. ಎಕ್ಸಾಮ್ ನಡೆಯುತ್ತೆ, ಪೋಸ್ಟ್ಪೋನ್ ಆಗಲ್ಲ. ಸೊ ಪ್ರಿಪ್ರೇಷನ್ ತುಂಬ ಸ್ಪೀಡಾಗಿರಲಿ, ಓಕೆನಾ. ಸೊ ಈ ವಿಡಿಯೋ ಮಾಡೋಕ್ಕೆ ಏನಂತಂದರೆ, ವಾಟ್ಸಪ್ಪಲ್ಲಿ ಕೇಳಿದ್ರಿ. ಸೊ ಮೇನ್ಸ್ ಏನು ಪೋಸ್ಟ್ಪೋನ್ ಆಗುತ್ತಾ ಅಥವಾ ಸ್ಟ್ರೈಕ್ ಮಾಡ್ತಿದ್ದಾರೆ, ತುಂಬ ಹೋರಾಟ ಮಾಡ್ತಿದ್ದಾರೆ, ಅಥವಾ ರೀನೋಟಿಫಿಕೇಶನ್ ಆಗುತ್ತಾ, ನೋಟಿಫಿಕೇಶನ್ ಕ್ಯಾನ್ಸಲೇ ಆಗುತ್ತಾ ಅಂತಲೂ ಕೇಳಿದ್ರಿ. ಇಲ್ಲ, ನೋಟಿಫಿಕೇಶನ್ ಕ್ಯಾನ್ಸಲ್ ಆಗಲ್ಲ. KPSC ತುಂಬ ದೃಢ ನಿರ್ಧಾರ ತೊಗೊಂಡಿದ್ದಾರೆ. ಅವರು ಯಾವ ರೀತಿಯ ಕಾರಣಕ್ಕೂ ಅನ್ಯಾಯ ಆಗಿಲ್ಲ ಯಾರಿಗೂ ಕೂಡ ಅಂತ ಅವರು ಸಮರ್ಥನೆ ಮಾಡ್ಕೋತಿದ್ದಾರೆ. ಸರ್ಕಾರನೂ ಕೂಡ ಅದಕ್ಕೆ ತಲೆನೇ ಕೆಡಿಸ್ಕೊಳ್ತಿಲ್ಲ. ಯಾಕೆಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಅಕ್ಸ ಸಂಘಟನೆ ಎರಡೂ ಕೂಡ ತುಂಬ ಹೋರಾಟ ಮಾಡಿದ್ರು. ಅದಕ್ಕೆ ಯಾವುದೇ ರೀತಿ ಪ್ರತಿಫಲ ಸಿಗಲಿಲ್ಲ. ಬಟ್ ಹೋರಾಟ ವ್ಯರ್ಥ ಆಗಲಿಲ್ಲ. ಅಟ್ಲೀಸ್ಟ್ ಅದರಲ್ಲಿ ಇರ್ತಕ್ಕಂಥ ಕರಪ್ಷನ್ ಆದರೂ ಕಡಿಮೆ ಆಗಲಿ ಅನ್ನೋದೊಂದು ಉದ್ದೇಶ.
ಮೇನ್ಸಲ್ಲೂ ಕೂಡ ಯಾವುದೇ ರೀತಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗದೇ ಇರಲಿ ಅನ್ನೋದು ಅದೊಂದು ಸರಿ ಆಗ್ತಕ್ಕಂಥ ಕೆಲಸ ಆಗಿರ್ಬೋದೇನೋ. ನೋಡೋಣ. ನೆಕ್ಸ್ಟ್ ಮೇನ್ಸ್ ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ ಎಷ್ಟು ಜನ ಕನ್ನಡಿಗರು ಪಾಸ್ ಆಗಿದ್ದಾರೆ, ಎಷ್ಟು ಜನ ರೂರಲ್ ಅಂದರೆ ಗ್ರಾಮೀಣ ಭಾಗದ ಸ್ಪರ್ಧಾರ್ಥಿಗಳು ಒಂದು ಉನ್ನತ ಹುದ್ದೆಯಲ್ಲಿ ಇದ್ದಾರೆ ಅನ್ನೋದು. ಓಕೆನಾ? ಅಷ್ಟು. ನೆಕ್ಸ್ಟು ಸಿಗೋಣ ಮತ್ತೆ ಬೇರೆ ವಿಡಿಯೋದಲ್ಲಿ. ಓಕೆನಾ? ಎಲ್ರಿಗೂ ಧನ್ಯವಾದಗಳು ಮತ್ತು ಮೇನ್ಸ್ ಬರೆಯೋರಿಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ